ರಿಪಬ್ಲಿಕ್ ಕನ್ನಡ, ನಾನು ವೀರೇಶ್ ಶಿವಾನಂದ್ ಅಂಬೆ. ನೋಡಿ, ದೆಹಲಿಯಲ್ಲಿ ಇದೀಗ ರಂಗೇರ್ತಾ ಇದೆ ರಾಜ್ಯ ರಾಜಕೀಯ. ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ ನಾಯಕರ ಈ ಒಂದು ನಡೆ. ದೆಹಲಿಯ ಕರ್ನಾಟಕ ಭವನ ತಲುಪಿದೆ ರಾಜ್ಯ ಕಾಂಗ್ರೆಸ್ನ ನಾಯಕರ ಒಂದು ತಂಡ. ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವರು ಸಾಥ್ ಕೂಡ ಕೊಡ್ತಾ ಇದ್ದಾರೆ. ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ಭೈರತಿ ಸುರೇಶ್, ಡಾಕ್ಟರ್ ಜಿ ಪರಮೇಶ್ವರ್, ಮಹದೇವಪ್ಪ, ಶಾಸಕರಾದ ಪೊನ್ನಣ್ಣ, ನಾರಾಯಣಸ್ವಾಮಿ ಎಲ್ಲರೂ ಕೂಡ ಇದೀಗ ಸಾಥ್ ನೀಡಿದ್ದಾರೆ. ಈಗಾಗಲೇ ದೆಹಲಿಯತ್ತ ಮುಖ ಮಾಡಿದ್ದು, ಈಗಾಗಲೇ ದೆಹಲಿಗೆ ಈ ತಂಡವು ಕೂಡ ಈಗ ಭೇಟಿ ನೀಡಿದ್ದು ತಾವು ನೋಡ್ತಾ ಇದ್ದೀರಾ. ಸದ್ಯದ ಮಟ್ಟಿಗೆ ದೆಹಲಿಗೆ ಭೇಟಿ ಕೊಟ್ಟಿರತಕ್ಕಂತಹ ಕಾಂಗ್ರೆಸ್ನ ನಾಯಕರ ಒಂದು ಟೀಮ್ ಇದೆ. ಕಾಂಗ್ರೆಸ್ನ ಹೈಕಮಾಂಡ್ ಬಲಾವದ ಹಿನ್ನೆಲೆಯಲ್ಲಿ ದೆಹಲಿ ದಂಡಯಾತ್ರೆಯನ್ನ ಕೈಗೊಂಡಿದ್ದಾರೆ. ಆ ಮುಖಾಂತರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಆ ಒಂದು ಮೊದಲುಗೊಂಡು ದೆಹಲಿಯಲ್ಲಿ ಇದೀಗ ರಾಜ್ಯ ರಾಜಕಾರಣ, ಅದರಲ್ಲೂ ಪ್ರಮುಖವಾಗಿ ರಾಜಕೀಯ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ನಾಯಕರ ಈ ಒಂದು ನಡೆ. ದೆಹಲಿಯ ಕರ್ನಾಟಕ ಭವನ ಕಡೆಗೆ ಕಾಂಗ್ರೆಸ್ ನಾಯಕರು ತಲುಪ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ. ಸದ್ಯದ ಮಟ್ಟಿಗೆ ದೆಹಲಿಗೆ ಬಂದಿಳಿದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಾಗಿರಬಹುದು, ಕೆಜೆ ಜಾರ್ಜ್ ಆಗಿರಬಹುದು, ಎಂಬಿ ಪಾಟೀಲ್, ಭೈರತಿ ಸುರೇಶ್, ಡಾಕ್ಟರ್ ಜಿ ಪರಮೇಶ್ವರ್, ಮಹದೇವಪ್ಪ, ಶಾಸಕರಾದ ಪೊನ್ನಣ್ಣ, ನಾರಾಯಣಸ್ವಾಮಿ ಇವರೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಸಾಥ್ ನೀಡಿದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ. ಸಿದ್ದರಾಮಯ್ಯ ಅವರ ಜೊತೆಯಾಗಿ ಉಳಿದಿರತಕ್ಕಂತಹ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಇದೀಗ ದೆಹಲಿಯ ಕರ್ನಾಟಕ ಭವನದತ್ತ ದಾಪುಗಾಲಿಡ್ತಾ ಇದ್ದಾರೆ. ನಾಳೆ ನಡೀತಕ್ಕಂತಹ ಹೈ ವೋಲ್ಟೇಜ್ ಮೀಟಿಂಗ್ಗೆ ಎಲ್ಲವೂ ಕೂಡ ತಯಾರಿಯನ್ನು ಮಾಡಿಕೊಂಡಂತೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸದ್ಯದ ಮಟ್ಟಿಗೆ ಇದೀಗ ದೆಹಲಿಯಲ್ಲಿ ಬೀಡು ಬಿಟ್ಟಿದೆ ಕಾಂಗ್ರೆಸ್ನ ನಾಯಕರ ಪಡೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೇಣುಗೋಪಾಲ್ ಕರೆದ್ರು, ನಾನು ಬಂದಿದ್ದೇನೆ. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳೆ ಸಭೆಯ ಬಗ್ಗೆ ಏನ್ ಚರ್ಚೆ ಆಗುತ್ತೋ ನನಗಂತೂ ಒಂದು ಗೊತ್ತಿಲ್ಲ, ಬೇರೆ ಯಾವುದೇ ಮಾಹಿತಿ ಕೂಡ ನನಗೆ ಗೊತ್ತಿಲ್ಲ, ಹೀಗಂತ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಮಾತನಾಡಿದ್ದಾರೆ. I do not know the subject matter of the meeting. Venugopal ji invited me to Bangalore for the meeting. I am coming. Okay, sir. Thank you. ಅದೇ ರೀತಿಯಾಗಿ ದೆಹಲಿಯನ್ನು ತಲುಪಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಆಗಮಿಸಿದ್ದಾರೆ. ನಾಳೆ ವರಿಷ್ಠರು ನಡೆಸುವಂತಹ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಲಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಒಂದು ಒಳಗೊಂಡಂತೆ ಸಾಕಷ್ಟು ಕಾಂಗ್ರೆಸ್ನ ನಾಯಕರು ಈಗಾಗಲೇ ದೆಹಲಿಯ ರಾಜಭವನದತ್ತ ಮುಖ ಮಾಡ್ತಾ ಇದ್ದಾರೆ. ದೆಹಲಿಯ ಕರ್ನಾಟಕ ಭವನದತ್ತ ಈಗ ತೆರಳುತ್ತಾ ಇದ್ದಾರೆ. ಅದರ ಜೊತೆಗೆ ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾಳೆ ನಡೀತಕ್ಕಂತಹ ಹೈ ವೋಲ್ಟೇಜ್ ಮೀಟಿಂಗ್ ಮೊದಲಾರ್ಧದ ಭಾಗವಾಗಿ ದೆಹಲಿಗೆ ಆಗಮಿಸಿದ್ದಾರೆ ಈಗ ಆಲ್ರೆಡಿ. ಹಾಗಾಗಿ ನಾಳೆ ಏನೆಲ್ಲ ಚರ್ಚೆ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಬಹುಶಃ ಇಂದು ಅದಕ್ಕೆ ಪೂರ್ವ ನಿರ್ಧರಿತವಾಗಿ ಮೆಂಟಲಿ ಪ್ರಿಪೇರ್ ಆಗತಕ್ಕಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಾಳೆ ನಡೀತಕ್ಕಂತಹ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಯಾವೆಲ್ಲ ವಿಷಯಗಳು ಚರ್ಚೆ ಆಗುತ್ತೆ, ಆದರೆ ಹೈಕಮಾಂಡ್ ಬುಲಾವ್ ಕೊಟ್ಟಿರತಕ್ಕಂಥ ಹಿನ್ನೆಲೆಯಲ್ಲಿ ಸಿಎಂ ಆದಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ನಾವು ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಒಂದ್ ಕಡೆಗೆ ಸಿಎಂ ಸಿದ್ದರಾಮಯ್ಯನವರು ಆಲ್ರೆಡಿ ದೆಹಲಿಗೆ ಬಂದಿದ್ದಾರೆ. ಜೊತೆಗೆ ಸಾಕಷ್ಟು ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಇದ್ದಾರೆ. ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಬಂದಿದ್ದಾರೆ. ನೋಡಿ, ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಗೊಂದಲ ಬಗೆಹರಿಯಲೇಬೇಕು ಹೀಗಂತ ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ನಾಳೆ ಏನಾಗುತ್ತದೆ ಅಂತ ಕಾದ್ ನೋಡಬೇಕಾಗತ್ತೆ. ಬದಲಾವಣೆಯ ಗಾಳಿ ಬೀಸುತ್ತೋ ಬೀಸಲ್ವೋ ಒಂದು ಗೊತ್ತಿಲ್ಲ. ಇನ್ನು ಬೆಳಗ್ಗೆ 11 ಗಂಟೆವರೆಗೆ ಎಲ್ಲರೂ ಕೂಡ ಕಾದ್ ನೋಡಬೇಕಾಗುತ್ತೆ. ಕಾದ್ ನೋಡೋಣ ಹೀಗಂತ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ಮಾತನಾಡಿದ್ದಾರೆ. ಈಗ ಈ ಬಾರಿ ಇತ್ಯರ್ಥ ಆಗಬಹುದಾ ಈ ಸಮಸ್ಯೆ? ನಾಳೆ ನೋಡೋದು ಏನಾಗಬೇಕು. ಚರ್ಚೆ ಅಂತ ಪ್ರಾರಂಭ ಆಗ್ತಾ ಇದೆ. ಬಹಳ ದಿನದಿಂದ ಬೇಡಿಕೆ ಇತ್ತು, ಆಗಬೇಕು, ಇತ್ಯರ್ಥ ಆಗ್ಬೇಕಂತ. ಕೊನೆಗೂ ಕೂಡ ನಾಳೆ ಡೇಟ್ ಫಿಕ್ಸ್ ಮಾಡಿದ್ದಾರೆ. ನೋಡ್ರಿ ಏನ್ ಪ್ರಾರಂಭ ಮಾಡ್ತಾರೆ, ಏನಾಗುತ್ತೆ ನಾಳೆ ಕಾದು ನೋಡೋಣ ಅಷ್ಟೇ. ಈ ಟೂ ಅರ್ಲಿ ಹೇಳೋದು ಅಲ್ಲ, ನಾಳೆ ಅಜೆಂಡಾದಲ್ಲಿ 2-3 ವಿಚಾರ ಇದೆ. ಇದು ನಾಯಕತ್ವದ ಬದಲಾವಣೆ, ಕೆಲವು ಸಂಪುಟ ಪುನರ್ರಚನೆ, ಎಲ್ಲ ಚರ್ಚೆ ಆಗ್ಬೋದು. ಎಲ್ಲಾನು ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ಪಕ್ಷಕ್ಕೆ ಸಂಬಂಧಪಟ್ಟದ್ದು ಎಲ್ಲಾನು ಚರ್ಚೆ ಆಗಬಾರ್ದು. ಪ್ರಾರಂಭ ಆಗಿ ಆದಷ್ಟು ಬೇಗ
ಒಂದೊಂದು ಇತ್ಯರ್ಥ ಆಗ್ಬೇಕಂತ ಅಷ್ಟೇ. ಸರ್, ಈಗ ಎಲ್ಲವೂ ಚರ್ಚೆ ಆಗೋದಾದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗುತ್ತೆ. ನೀವು ಆಸ್ಪಿರೆಂಟ್ ನೋಡೋಣ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ. ದೆಹಲಿಯಿಂದ ದೂರವಾಣಿ ಸಂಪರ್ಕದಲ್ಲಿ ಅಭಿಷೇಕ್ ಇದ್ದಾರೆ. ಎಸ್ ಅಭಿಷೇಕ್, ನಾವು ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಒಂದ್ ಕಡೆಗೆ ಸಿಎಂ ಸಿದ್ದರಾಮಯ್ಯ ಬಂದಿದ್ದಾರೆ, ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಂದಿದ್ದಾರೆ, ಘಟಾನುಘಟಿ ನಾಯಕರೇ ಬಂದಿದ್ದಾರೆ. ಹಾಗಾಗಿ ನಾಳೆ ಏನೆಲ್ಲ ಯಾವ ಒಂದು ವಿಷಯಗಳ ಮೇಲೆ ಬೆಳಕನ್ನ ಚೆಲ್ಲಲಿದ್ದಾರೆ, ಹಾಗೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಲಿದ್ದಾರೆ, ಸದ್ಯದ ಮಟ್ಟಿಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅಭಿಷೇಕ್? ವೀರೇಶ್, ರಾಜಕೀಯ ನಾಯಕರ ಹೇಳಿಕೆ ಲೆಕ್ಕಾಚಾರವನ್ನು ಆಧರಿಸಿ ನೋಡೋದಾಯ್ತಂದ್ರೆ ರಾಜ್ಯಸಭೆ ಚುನಾವಣೆಗೆ ಯಾವೆಲ್ಲ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರದಿಂದ ಇಲ್ಲಿಗೆ ಬಂದಿದ್ದೇವೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆಗೆ ಇದೇ ರಾಜಕೀಯ ನಾಯಕರು ಹೇಳ್ತಿರೋಂಥದ್ದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ವಿಚಾರವಾಗಿ ನಾವು ಏನು ಕ್ರಮ ತೆಗೆದುಕೊಳ್ಬೇಕು, ಯಾವ ರೀತಿ ಹೋರಾಟವನ್ನ ರೂಪುರೇಷೆ ಈಗ ಸಿದ್ಧಪಡಿಸಬೇಕು, ಈ ಕಾರಣದಿಂದ ಕರೆಯಲಾಗಿರಬಹುದೇನೋ ಅನ್ನೊಂದು ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಆದ್ರೆ ಅಸಲಿಯತ್ತು ಇಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಕಳೆದ 6 ರಿಂದ 8 ತಿಂಗಳಿಂದ ಇದ್ದಂತ ಗೊಂದಲವನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಈ ನಾಯಕರಿಗೆ ಬುಲಾವ್ ನೀಡಿರುವಂತದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಇದೇ ಕಾರಣದಿಂದಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಯಾವ ಕಾರಣಕ್ಕೆ ಕರೆದಿದ್ದಾರೆ ಗೊತ್ತಿಲ್ಲ, ಆದ್ರೆ ನಾನು ಹೋಗ್ತಾ ಇದ್ದೀನಿ ಅಂತ ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿರುವಂತದ್ದು. ಇಲ್ಲಿಗೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಅಭಿಯಾನ ಆರಂಭ ಆಗಿರುವಂತದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈಗ ಸಮಯ ಬಂದಿದೆ ಸಿಎಂ ಆಗೋದಕ್ಕೆ ಅಂತ. ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ರೆ ಖಂಡಿತವಾಗಿಯೂ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ಇತ್ಯರ್ಥಕ್ಕೆ ಬರುವಂತ ಸಾಧ್ಯತೆ ನಾಳೆ 11 ಗಂಟೆಯ ಸಭೆಗೆ ಇರುವಂತದ್ದು. ಕೇವಲ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಅಲ್ಲ, ಅವರ ಜೊತೆಗೆ ಸಚಿವರ ನಿಯೋಗ ಕೂಡ ಬಂದಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಎಚ್ ಸಿ ಮಹದೇವಪ್ಪನವರು ಇರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು, ಎಎಸ್ ಪೊನ್ನಣ್ಣ ಇರ್ಬೋದು, ಈ ರೀತಿಯಾಗಿ ಬಹುತೇಕ ರಾಜಕೀಯ ನಾಯಕರು ಒಬ್ಬರಿಗೆ ಒಬ್ಬರು ಹೇಳದಂತೆ ಬೆಂಬಲವನ್ನ ತಮ್ಮ ನಾಯಕರಿಗೆ ಸೂಚಿಸುವ ಸಲುವಾಗಿ ದೆಹಲಿಗೆ ಬಂದಿದ್ದಾರೆ. ಅದರ ಜೊತೆಗೆ ಮುಂದೆ ಬರುವಂತ MLC ಎಲೆಕ್ಷನ್ಗೂ ಕೂಡ ಈಗಲಿಂದಲೇ ನಾವು ಒಂದು ಪಟ್ಟು ಹಿಡಿಯಬೇಕು ಅಂತ ಒಂದಿಷ್ಟು ನಾಯಕರು ಬೇರೆ ಬೇರೆ ಫ್ಲೈಟ್ಗಳಲ್ಲಿ ಬಂದಿರೋದನ್ನ ನಾವು ಈಗಾಗಲೇ ಗಮನಿಸಿರುವಂತದ್ದು. ಯಾವ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೈಗೊಳ್ಳುತ್ತೆ ಅನ್ನೋದ್ರ ಮೇಲೆ 2028ರ ಚುನಾವಣೆಯ ಭವಿಷ್ಯ ಅಡಗಿದೆ ಅಂದ್ರೂ ಕೂಡ ತಪ್ಪಿಲ್ಲ. ಕಾರಣ ಏನಂದ್ರೆ ಪಂಚರಾಜ್ಯಗಳ ಚುನಾವಣೆಯ ಒಂದು ವರದಿಯನ್ನ ನೋಡಿದ ನಂತರ ಈಗ ಯಾವ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ, ಯಾವ ಕ್ರಮವನ್ನ ತೆಗೆದುಕೊಂಡ್ರೆ ಕಾಂಗ್ರೆಸ್ ಪಾರ್ಟಿಗೆ ಪ್ಲಸ್ ಆಗುತ್ತೆ, ಯಾವುದನ್ನ ತೆಗೆದುಕೊಂಡ್ರೆ ಮೈನಸ್ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಈಗಾಗಲೇ ಹೈಕಮಾಂಡ್ಗೂ ಕೂಡ ಇರೋದ್ರಿಂದ ನಾಯಕತ್ವ ಬದಲಾವಣೆಯನ್ನ ಮಾಡ್ತಾರಾ ಅಥವಾ ಈ ಸದ್ಯದ ಮಟ್ಟಿಗೆ ಏನಿದ್ರು ಕ್ಯಾಬಿನೆಟ್ ರೀಶಫಲ್ ಅಥವಾ ಎಕ್ಸ್ಪ್ಯಾನ್ಷನ್ ಅನ್ನ ಮಾಡಿ ಇಲ್ಲಿಗೆ ಯಾರೂ ಕೂಡ ಮತ್ತೊಮ್ಮೆ ನಾಯಕತ್ವ ಬದಲಾವಣೆ ವಿಚಾರವನ್ನ ಮಾತನಾಡಬಾರ್ದು ಅಂತ ಸಂದೇಶ ಅಥವಾ ಸೂಚನೆಯನ್ನ ಕೊಡ್ತಾರ ಅನ್ನೋದು ಈಗ ಪ್ರಶ್ನೆಯಾಗಿರುವಂತದ್ದು. ಇದೇ ಕಾರಣದಿಂದಾಗಿ ಬೆಳಿಗ್ಗೆ 11 ಗಂಟೆಗೆ ಏರ್ಪಡಿಸಲಾಗಿರುವಂತಹ ಸಭೆಯ ಮೇಲೆ ಪೂರ್ಣ ಪ್ರಮಾಣದ ರಾಜ್ಯ ಕಾಂಗ್ರೆಸ್ ನಾಯಕರ ಕಣ್ಣಿರುವಂತದ್ದು. ಈ ಒಂದು ಸಭೆಯ ಔಟ್ಕಮ್ ನಂತರವಷ್ಟೇ ಏನೆಲ್ಲ ಆಗಬಹುದು, ಯಾವೆಲ್ಲ ವಿಚಾರಗಳು ತಲೆ ಕೆಳಗಾಗಬಹುದು, ಯಾವೆಲ್ಲ ವಿಚಾರಗಳು ಲೈಮ್ಲೈಟ್ಗೆ ಬರಬಹುದು ಅನ್ನೋದು ಲೆಕ್ಕಾಚಾರ ಸಿಗುವಂತದ್ದು. ವೀರೇಶ್, ತಾವು ಕೊಡ್ತಾ ಇದ್ದೀರಿ ಸುದೀರ್ಘ ಮಾಹಿತಿ. ಅದ್ರ ಜೊತೆಗೆ ಈಗ ನಾಳೆ ಪ್ರಮುಖವಾಗಿರತಕ್ಕಂತಹ ಈ ಒಂದು ಮಹತ್ವದ ಸಭೆಯಲ್ಲಿ ಯಾವೆಲ್ಲ ನಾಯಕರು ಭಾಗಿಯಾಗ್ತಾರೆ, ಜೊತೆಗೆ ಈಗ ಕೆಲವೊಂದಿಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು ಹೇಳಿದ್ದಾರೆ, ನಮ್ಮನ್ನ ಯಾವ ಒಂದು ವಿಚಾರವಾಗಿ ಕರೆಸಿದ್ದಾರೆ ನಮಗಂತೂ ಗೊತ್ತಿಲ್ಲ, ಬುಲಾವ್ ಬಂದಿತ್ತು, ನಾವು ಬಂದಿದ್ದೀವಿ ಅಂತಕ್ಕಂತಹ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾದ್ರೆ ನಾಳೆ ಸಭೆಯಲ್ಲಿ ಯಾವೆಲ್ಲ ನಾಯಕರು ಭಾಗಿಯಾಗ್ತಾರೆ, ಹಾಗೆ ನಾಳೆ ಅಂದ್ರೆ ಪ್ರತ್ಯೇಕವಾಗಿ ಇದೇ ಒಂದು ವಿಷಯದ ಬಗ್ಗೆನೇ ಚರ್ಚೆ ಆಗ್ತಾ ಅಂತಕ್ಕಂಥ ಏನಾದರೂ ಸಾಧ್ಯತೆ ಇದೆಯಾ ಅಂತಕ್ಕಂಥ ಮಾಹಿತಿ ಕೊಡೋದಾದ್ರೆ? ಈ ವಿಚಾರದ್ದು ಕೂಡ ಚರ್ಚೆ ಆಗುತ್ತೆ ಅನ್ನೋದು ನಿರೀಕ್ಷೆ ಇರುವಂತದ್ದು ವೀರೇಶ್. ಮೊದಲನೇದಾಗಿ ಜೊತೆಗೆ ಯಾರೆಲ್ಲ ಇರ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ನಾವು ನೋಡೋದಾಯ್ತು ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿರುವಂತ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ರಣದೀಪ್ ಸಿಂಗ್ ಸುರ್ಜೇವಾಲಾ, KC ವೇಣುಗೋಪಾಲ್, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲರನ್ನ ಒಳಗೊಂಡಂತೆ ಸೋನಿಯಾ ಗಾಂಧಿರವರು ಕೂಡ ಇರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿರುವಂತದ್ದು. ಇದೇ ಕಾರಣದಿಂದಾಗಿ ಯಾವೆಲ್ಲ ಅಂಶಗಳನ್ನ ಮೊದಲು ಹೈಕಮಾಂಡ್ ಈ ನಾಯಕರಿಗೆ ತಿಳಿಸಬೇಕು, ತಿಳಿಸಿದ ನಂತರವಷ್ಟೇ ರಾಜ್ಯದ ವಿಚಾರವನ್ನ ಮಾತನಾಡುವಂತ ಸಾಧ್ಯತೆ ಇರುವಂತದ್ದು. ಒಂದು ಅಲಕ್ಷ್ಯ ಮಾಡುವಂತ ಸಂದರ್ಭದಲ್ಲಿಲ್ಲ, ನಿರ್ಲಕ್ಷ್ಯ ಮಾಡುವಂತ ಸಂದರ್ಭದಲ್ಲಿಲ್ಲ. ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳದಿದ್ರು ಈ ಒಂದು ವಾರದಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲವಾದ್ರೆ ಮತ್ತಷ್ಟು ಕಗ್ಗಂಟಾಗುವಂತ ಸಾಧ್ಯತೆ ಇದೆ ಅಂತ ಈಗಾಗಲೇ ಹೈಕಮಾಂಡ್ಗೆ ಗೊತ್ತಿರೋದ್ರಿಂದ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಯಾವ ಸಂದರ್ಭದಲ್ಲಿ ತೆಗೆದುಕೊಳ್ತಾರೆ, ಒಂದು ವೇಳೆ ಸಿಎಂ ಬದಲಾವಣೆಯ ಮಾತು ಅಂತಿಮವಾಯಿತು ಅಂದ್ರೆ ಯಾವ ದಿನಾಂಕಕ್ಕೆ ಬಿಟ್ಕೊಡ್ಬೇಕು ಅನ್ನೋ ಒಂದು ಮಾತುಕತೆಯನ್ನ ಕೂಡ ಆಡಲಾಗುತ್ತೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನೋದಾಯ್ತು ಅಂದ್ರೆ ಯಾವ ಕಾರಣಕ್ಕೆ ಅನ್ನೋದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಲಾಗುತ್ತೆ. ಸರ್ಕಾರಕ್ಕೆ ಡಿಸ್ಟರ್ಬ್ ಆಗದಂತ ರೀತಿಯಲ್ಲಿ ಮುಂದಿನ 2 ವರ್ಷಗಳ ಕಾಲ ಸರ್ಕಾರದ ಆಡಳಿತವನ್ನ ಯಾವ ರೀತಿ ನಡೆಸಬೇಕು, ಎಲ್ಲಿಯೂ ಕೂಡ ಸಮಸ್ಯೆ ಆಗದಂತೆ ಏನೆಲ್ಲ ಮಾಡಬೇಕು ಅನ್ನೋ ಮಾಹಿತಿ ಹಾಗೂ ಸೂಚನೆ ಜೊತೆಗೆ ಆರ್ಡರ್ಸ್ ಅನ್ನ ಕೂಡ ಕೊಡುವಂತ ನಿರೀಕ್ಷೆ ಇರುವಂತದ್ರಿಂದ ಕೇವಲ ರಾಜ್ಯ ರಾಜಕಾರಣಕ್ಕೆ ಸೀಮಿತವಾದಂತ ಮೀಟಿಂಗ್ ಇದಾಗೋದಿಲ್ಲ. ಬದಲಾಗಿ SIR ವಿಚಾರವಾಗಿ ಇರ್ಬೋದು, ರಾಜ್ಯದ ನಾಯಕತ್ವ ಬದಲಾವಣೆ ವಿಚಾರವಾಗಿ ಇರ್ಬೋದು, ಕ್ಯಾಬಿನೆಟ್ ರೀಶಫಲ್ ವಿಚಾರವಾಗಿ ಇರ್ಬೋದು, ಇದರ ಜೊತೆಗೆ ಅನೇಕ ವಿಚಾರಗಳನ್ನ ಮಾತನಾಡುವಂತ ನಿರೀಕ್ಷೆನ ಈ ಸತ್ಯ ಮಟ್ಟಿಗೆ ಇಟ್ಕೊಂಡ್ಬಂದು. ವೀರೇಶ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗಾಗಿ.